ಶಿಕ್ಷಕರಿಂದ ಬೀದಿ ನಾಯಿಗಳ ಸರ್ವೆ ನೋಟಿಸ್ ಕೊಡೋಕೆ ಜಿಬಿಎಸ್ ಸಿದ್ಧತೆ. ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕನಿಂದಲೇ ಅತ್ಯಾಚಾರ ಆರೋಪ. ಅತಿಥಿ ಉಪನ್ಯಾಸಕನನ್ನ ಬಂಧಿಸಿದ ಪೊಲೀಸರು. ಯುವಕನ ಸುಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮೀಟರ್ ಬಡ್ಡಿ ಕಿರುಕುಳಕ್ಕೆ ಹೋಯಿತು ಯುವಕನ ಜೀವ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶ್ರೀಲಂಕಾದಲ್ಲಿ ಭಾರಿ ವಿನಾಶವನ್ನು ಉಂಟು ಮಾಡಿದ ನಂತರ ದಿತ್ವಾ ಚಂಡಮಾರುತವು ಈಗ ಭಾರತದತ್ತ ವೇಗವಾಗಿ ಸಾಗುತ್ತಿದೆ. ಇಂದು ಯಾವುದೇ ಸಮಯದಲ್ಲಿ ಚಂಡಮಾರುತವು ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಗಳನ್ನು ಅಪ್ಪಳಿಸುವ ನಿರೀಕ್ಷೆ ಇದೆ. ಆದರೆ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಬೀಸುತ್ತಿರುವ ದಿತ್ವಾ ಚಂಡಮಾರುತವು ದುರ್ಬಲಗೊಂಡು ತಮಿಳುನಾಡು, ಪುದುಚೇರಿ ಕರಾವಳಿಗೆ ಸಮಾನಾಂತರವಾಗಿ ಉತ್ತರದ ಕಡೆಗೆ ಚಲಿಸುತ್ತಿರುವುದರಿಂದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಚಂಡಮಾರುತ ಕರಾವಳಿಯನ್ನು ಅಪ್ಪಳಿಸುತ್ತಿರುವುದರಿಂದ ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ 175 ಮಿಲಿಮೀಟರ್ ಮತ್ತು 250 ಮಿಲಿಮೀಟರ್ ನಡುವೆ ಮಳೆ ದಾಖಲಾಗಿದೆ. ಕಾಂಚೀಪುರಂ, ತಿರುವಳ್ಳೂರು, ಚೆನ್ನೈ ಮತ್ತು ಚೆಂಗಲ್ಪಟ್ಟುಗಳಲ್ಲಿ ಭಾರಿ ಮಳೆಯಾಗಿದೆ. ಚೆನ್ನೈ ವಿಮಾನ ನಿಲ್ದಾಣದಿಂದ ಶ್ರೀಲಂಕಾದ ಜಾಫ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿಗದಿಯಾಗಿದ್ದ 2 ಇಂಡಿಗೋ ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಶ್ರೀಲಂಕಾ ಕರಾವಳಿಯಲ್ಲಿ ರೂಪುಗೊಂಡ ದಿತ್ವಾ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದ ಹವಾಮಾನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡುಬಂದಿದೆ. ಬೆಂಗಳೂರಿನಲ್ಲಿ ಕಳೆದ 1 ವಾರದಿಂದ ಚಳಿಯ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಮಧ್ಯಾಹ್ನದ ವೇಳೆಯಲ್ಲೂ ತಣ್ಣನೆಯ ಗಾಳಿ ಮೈ ಕೊರೆಯುತ್ತಿದೆ. ದ್ವೀಪ ರಾಷ್ಟ್ರಕ್ಕೆ ಅಪ್ಪಳಿಸಿದ ದಿತ್ವಾ ಎಫೆಕ್ಟ್ ಬೆಂಗಳೂರಿನ ಊಟಿ, ಮಡಿಕೇರಿ ತರ ಮಾಡಿದೆ. ರಾಜಧಾನಿಯ ತಾಪಮಾನ ಇನ್ನು 4 ಡಿಗ್ರಿ ಕುಸಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಳಿಯಿಂದ ನಗರದಲ್ಲಿ ಮಂಜು ಕವಿದಂತಿದ್ದು, ಬೆಂಗಳೂರಿನ ಈ ಥಂಡ ಕೂಲ್ ವೆದರ್ ಅನ್ನ ಕೆಲವರು ಎಂಜಾಯ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ಶೀತ ಜ್ವರದ ಭೀತಿಯಲ್ಲಿದ್ದಾರೆ. ಮಾಲಿನ್ಯವು ಕಡಿಮೆ ಆಗಿರೋದ್ರಿಂದ 1 ವಾರದಿಂದ ಬೆಂಗಳೂರು ಹಳೆಯ ಬೆಂಗಳೂರು ರೀತಿಯಲ್ಲಿದೆ ಅಂತ ಕಬ್ಬನ್ ಪಾರ್ಕ್ ನಲ್ಲಿ ವಾಕಿಂಗ್ಗೆ ಬಂದ ವಾಯು ವಿಹಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 30 ಹಾಗೂ ಡಿಸೆಂಬರ್ 1ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹಗಲಿನ ವೇಳೆಯಲ್ಲಿ ಗರಿಷ್ಠ ಉಷ್ಣಾಂಶ ಗಣನೀಯವಾಗಿ ಇಳಿಮುಖವಾಗುವ ಸಾಧ್ಯತೆ ಇದ್ದು, ಮುಂದಿನ 3 ದಿನಗಳಲ್ಲಿ ಚಳಿಯ ವಾತಾವರಣವು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಲವು ಕಡೆ ನವೆಂಬರ್ 30 ಹಾಗೂ ಡಿಸೆಂಬರ್ 1ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕೊಡೈಕೆನಾಲ್ ಇಲ್ಲೇ ಇದೆ. ಬ್ಯಾಂಗ್ಳೂರಲ್ಲಿ ಬೆಳಗ್ಗೆ ಆದರೆ ಕೋಲ್ಡು, ಮಧ್ಯಾಹ್ನ ಆದರೆ ಸಮ್ಮರು, ಎಲ್ಲ ಸೀಸನ್ ಒಂದಿಂದಲೇ ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ಬೋದು. ಇಟ್ಸ್ ಬ್ಯೂಟಿಫುಲ್. ಲೈಕ್ ದಿನ ಎದ್ದಿದ ತಕ್ಷಣ ಇಟ್ಸ್ ಲೈಕ್ ವಾವ್, ಇಟ್ಸ್ ವೆರಿ ಬ್ಯೂಟಿಫುಲ್. ಆಮೇಲೆ ಸೈಕ್ಲಿಂಗ್ ಮಾಡಕ್ಕೆ ಬಂದಿದ್ರಿ, ಬಟ್ ಈ ವೆದರಲ್ಲಿ ಸೈಕ್ಲಿಂಗ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಲೈಕ್ ಊಟಿ, ಕೊಡೈಕೆನಾಲೆಲ್ಲ ಹೋಗಿರೋ ಥರ. ಬಟ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವುದಕ್ಕೆ ಜಿಬಿಎ ಪ್ಲಾನ್ ಮಾಡಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಶಿಕ್ಷಣ ಸಂಸ್ಥೆಗಳಿಗೆ ಜಿಬಿಎ ನೋಟಿಸ್ ಕೊಡುವುದಕ್ಕೆ ತಯಾರಿ ನಡೆಸಿದೆ. ಶಿಕ್ಷಣ ಸಂಸ್ಥೆ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಬೀದಿ ನಾಯಿಗಳಿದ್ರೆ ಮಾಹಿತಿ ಕೊಡುವಂತೆ ನೋಟಿಸ್ ನೀಡಲು ತಯಾರಿ ನಡೆಸಿದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿನ ನಾಯಿಗಳ ಸಂಖ್ಯೆಯನ್ನು ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡಬೇಕು. ಬೀದಿ ನಾಯಿಗಳ ಸ್ಥಳಾಂತರ, ಸಂಖ್ಯೆ ಮತ್ತು ಸ್ಥಳೀಯ ಸಂಸ್ಥೆಯ ಜೊತೆಗೆ ಸಮನ್ವಯ ಸಾಧಿಸಲು ಶಿಕ್ಷಣ ಸಂಸ್ಥೆಗಳು ನೋಡಲ್ ಅಧಿಕಾರಿಯ ನೇಮಕ ಮಾಡಬೇಕು ಅಂತ ಸೂಚನೆ ಕೊಡಲಿದ್ದಾರೆ. ಇನ್ನು ಮಾಜಿ ಸಚಿವ ಹಾಗೂ ಬೆಂಗಳೂರಿನ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಮೀಕ್ಷೆ ನಡೆಸುವ ಜವಾಬ್ದಾರಿಯನ್ನ ಶಾಲಾ ಶಿಕ್ಷಕರಿಗೆ ಹೊರಿಸಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ಸುರೇಶ್ ಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕ ನಿರಂತರವಾಗಿ 2 ವರ್ಷ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿಯ ಖಾಸಗಿ ಡಿಗ್ರಿ ಕಾಲೇಜಿನ ಉಪನ್ಯಾಸಕ ನಾಗೇಶ್ವರ ಡೇಮಿನಕೊಪ್ಪ ವಿರುದ್ಧ ಆರೋಪ ಕೇಳಿಬಂದಿದೆ. ಬೆಳಗಾವಿ ತಾಲೂಕಿನ ಬಸವನಕುಡಚಿ ನಿವಾಸಿ ನಾಗೇಶ್ವರ ಡೇಮಿನಕೊಪ್ಪ ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಂತೆ. ಜೀವ ಬೆದರಿಕೆ ಹಾಕಿದ್ದಲ್ಲದೆ ನಿರಂತರವಾಗಿ ಲಿವಿಂಗ್ ರಿಲೇಶನ್ಶಿಪ್ ಇಟ್ಟುಕೊಳ್ಳುವಂತೆ ಒತ್ತಾಯಿಸಿದ್ದನಂತೆ. ನಿನ್ನ ಮಧ್ಯೆ ಇರುವ ಸಂಬಂಧ ಯಾರ ಮುಂದೆಯೂ ಹೇಳುವಂತಿಲ್ಲ. ಒಂದು ವೇಳೆ ವಿಷಯ ಬಹಿರಂಗಪಡಿಸಿದ್ರೆ ಕೊಲೆ ಮಾಡುವುದಾಗಿ ನಾಗೇಶ್ವರ್ ಬೆದರಿಕೆ ಹಾಕಿದ್ದಂತೆ. ಪೋಷಕರ ಎದುರು ಸಂತ್ರಸ್ತೆ ಅತ್ಯಾಚಾರ ಎಸಗಿರುವ ಸಂಗತಿ ಬಾಯ್ಬಿಟ್ಟಿದ್ದಾಳೆ. ಹಿಂದೂ ಸಂಘಟನೆ ಸಹಕಾರ ಪಡೆದು ಅತ್ಯಾಚಾರಿ ವಿರುದ್ಧ ಸಂತ್ರಸ್ತೆ ಪೋಷಕರು ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗ್ತಿದ್ದಂತೆ ಕ್ಯಾಂಪ್ ಠಾಣೆ ಪೊಲೀಸರು ಅತಿಥಿ ಉಪನ್ಯಾಸಕನನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ 15 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟಗಳಿಂದ ಲಕ್ಷ್ಮೇಶ್ವರ, ಶಿರಹಟ್ಟಿ ಹಾಗೂ ಮುಂಡರಗಿ ತಾಲೂಕಿನ ರೈತರು ಒಟ್ಟಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ರೈತರ ಹೋರಾಟಕ್ಕೆ ಆದರಹಳ್ಳಿ ಕುಮಾರ ಮಹಾರಾಜ ಸ್ವಾಮೀಜಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಸಾಥ್ ನೀಡಿದ್ರು. ರಸ್ತೆ ತಡೆದು ಭಜನೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೋಮವಾರದಿಂದ ಖರೀದಿ ಕೇಂದ್ರ ಆರಂಭಿಸುವಂತೆ ಆದೇಶ ನೀಡಿದ್ದರು.
ಆದರೆ ಆದೇಶ ಪತ್ರದಲ್ಲಿ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳ ಹೆಸರು ನಮೂದು ಆಗದೇ ಇರುವುದನ್ನು ಗಮನಿಸಿದ ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರ ಪ್ರಾರಂಭಿಸುವುದಾಗಿ ಲಿಖಿತ ಪತ್ರ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಡಲಾಯಿತು. ಮೊದಲು ಆದ್ಯತೆಯನ್ನು ತಗೊಂಡು ಮಾಡಬೇಕಂತ ಹೇಳಿ ಈಗಾಗಲೇ ನಾವು DC ಅವರಾಗಲಿ, ನಾನಾಗಲಿ, AC ಅವರಾಗಲಿ ಈಗಾಗಲೇ ಸರ್ಕಾರದ IAS ಅಧಿಕಾರಿಗಳ ಜೊತೆ ಈಗಾಗಲೇ ಮಾತನಾಡಲಾಗಿತ್ತು. ಏಕಾಏಕಿ ಅದರಲ್ಲಿ ತಮ್ಮ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಹಂತದಲ್ಲಿ ಅದು ಬಿಟ್ಟೋಗಿದೆ. ನನಗೆ ಮತ್ತು AC ಅವರಿಗೆ ಮತ್ತು SP ಅವರಿಗೆ ಫೋನ್ ಮಾಡಿ ಹೇಳಿದರು, ಈಗಾಗಲೇ ಬಿಟ್ಟೋಗಿದ್ದನ್ನು ಮಾಡಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇದೆ, ನಾಳೆ ನಾನು ಬರ್ತೀನಿ, ಅದು ಸಂಬಂಧಪಟ್ಟಂಗೆ ಮಾಡಿಫಿಕೇಷನ್ ಮಾಡಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹುಲಿ ದಾಳಿ ಪ್ರಕರಣ ಮುಂದುವರೆದಿದೆ. ಹುಲಿ ದಾಳಿಗೆ ಹಸು ಬಲಿಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಬೆಟ್ಟದ ಮಾದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಾದಹಳ್ಳಿ ಗ್ರಾಮದ ನಾಗಭೂಷಣ ಶಾಂತಮ್ಮ ಎಂಬುವರಿಗೆ ಸೇರಿದ ಹಸು ಹುಲಿ ದಾಳಿಗೆ ತುತ್ತಾಗಿದೆ. ಜಮೀನಿನಲ್ಲಿ ಹಸು ಮೇಯಲು ಬಿಟ್ಟಿದ್ದಾಗ ಹುಲಿ ದಾಳಿ ನಡೆಸಿದೆ. ಹುಲಿ ಸೆರೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿಯ ಆತಂಕದ ಬೆನ್ನಲ್ಲೇ ಆನೆ ಕಾಟ ಹೆಚ್ಚಾಗಿದೆ. HD ಕೋಟೆ ತಾಲೂಕಿನ ಬೂದನೂರು ಹಾಡಿ ಬೋಚಿಕಟ್ಟೆ ರಸ್ತೆಯಲ್ಲಿ ಆನೆ ದಾಂಧಲೆ ಮಾಡಿದೆ. ಜಮೀನಿಗೆ ತೆರಳುತ್ತಿದ್ದ ರೈತರ ಮೇಲೆ ಆನೆ ದಾಳಿಗೆ ಯತ್ನಿಸಿದೆ. ಕ್ಷಣಾರ್ಧದಲ್ಲಿ ಆನೆ ದಾಳಿಯಿಂದ ರೈತ ಪಾರಾಗಿದ್ದಾನೆ. ಬಳಿಕ ಮನೆ ಬಳಿ ಕಟ್ಟಿದ್ದ ಮೇಕೆ ಮೇಲೆ ಆನೆ ದಾಳಿ ಮಾಡಿದೆ. ಹಾಸನ ಜಿಲ್ಲೆಯ ಜಗಬೋರನಹಳ್ಳಿಯಲ್ಲಿ ನಡೆದಿದ್ದ ಕಾಡಾನೆ ಭೀಮ ಮತ್ತು ಕ್ಯಾಪ್ಟನ್ ನಡುವಿನ ಕಾಳಗದ ವಿಡಿಯೋ ವೈರಲ್ ಆಗಿದೆ. ನವೆಂಬರ್ 9ರಂದು ನಡೆದ ಕಾಳಗದಲ್ಲಿ ಕಾಡಾನೆ ಭೀಮ ದಂತ ಕಳೆದುಕೊಂಡಿತ್ತು. 2 ದೈತ್ಯಾಕಾರದ ಕಾಡಾನೆಗಳು ಮದದಲ್ಲಿದ್ದ ವೇಳೆ ನಡೆದಿದ್ದ ಕದನದ ವಿಡಿಯೋ ಮೈಝುಮ್ಮೆನಿಸುವಂತಿದೆ. ಇನ್ನು ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ದಾಂಧಲೆ ಮಿತಿ ಮೀರಿದೆ. ಅರೇಹಳ್ಳಿ ಬಳಿ ಬೀಟಮ್ಮ ಗ್ರೂಪ್ 1 ಭುವನೇಶ್ವರಿ ಗುಂಪಿನ ಕಾಡಾನೆಗಳು ಬೀಡು ಬಿಟ್ಟಿವೆ. 50ಕ್ಕೂ ಹೆಚ್ಚು ಕಾಡಾನೆಗಳು ಬೇಲೂರು ತಾಲೂಕಿನಲ್ಲಿ ಬೀಡು ಬಿಟ್ಟಿವೆ. ಇದರಿಂದ ರೈತರು, ಕಾಫಿ ಬೆಳೆಗಾರರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಮಲೆನಾಡಿಗರ ಬದುಕು ಕೃಷಿಯನ್ನೇ ನಿಲ್ಲಿಸಿ ಕೂಲಿಗೆ ತೆರಳುವಂತಾಗಿದೆ. ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕದೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಮಲೆನಾಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ಮತ್ತು ಪುರಾತನ ಏರಿಯಾ ವಿವಿಪುರಂ ಜನರಿಗೆ ಹಳೆಯ ಮತ್ತು ವಿಂಟೇಜ್ ಕಾರುಗಳದ್ದೇ ಸಮಸ್ಯೆಯಾಗಿದೆ. ಸಂಪೂರ್ಣ ರೆಸಿಡೆನ್ಷಿಯಲ್ ಏರಿಯಾದ 2 ರಸ್ತೆಗಳಲ್ಲಿ ತಿಂಗಳುಗಳಿಂದ ಸುಮಾರು 20ಕ್ಕೂ ಹೆಚ್ಚು ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಪರದಾಟವಾಗಿದೆ. ಇನ್ನು ಈ ಏರಿಯಾದಲ್ಲಿ ವರ್ಕ್ಶಾಪ್ ಇಲ್ಲದಿದ್ರೂ ರೆಸಿಡೆನ್ಷಿಯಲ್ ರಸ್ತೆಗಳಲ್ಲಿ ಹಲವು ಕಾರುಗಳನ್ನು ನಿಲ್ಲಿಸಿ ತಿಂಗಳುಗಳೇ ಆಗಿದೆ. ರಸ್ತೆಯಲ್ಲೇ ಮೆಕ್ಯಾನಿಕ್ ಬಂದು ಕಾರು ರಿಪೇರಿ ಮಾಡ್ತಾರೆ. ಇನ್ನು ಹಳೆಯ ಹಾಗೂ ವಿಂಟೇಜ್ ವಾಹನಗಳ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇಲ್ಲ ಅಂತ ಕಾರುಗಳನ್ನು ರಸ್ತೆಯಲ್ಲೇ ನಿಲ್ಲಿಸಲಾಗಿದೆ. ಪೊಲೀಸರು GBAಗೆ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ರೂ ತೆರವು ಮಾಡ್ತಿಲ್ವಂತೆ. ರಸ್ತೆಗಳಲ್ಲಿ ಈ ರೀತಿ ಪಾರ್ಕಿಂಗ್ ಮಾಡಬಾರದು ಅನ್ನೋ ರೂಲ್ಸ್ ಇದ್ರೂ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಇಲ್ಲೊಂದು ವರ್ಕ್ಶಾಪ್ ಇದೆ, ಅದು ವರ್ಕ್ಶಾಪ್ ಅಲ್ಲ, ರಸ್ತೆನಲ್ಲೇ ಕಾರ್ ರಿಪೇರಿ ಮಾಡೋ ಸಂಸ್ಥೆ ಅದು. ಕಾರ್ ರಿಪೇರಿ ಮಾಡೋದಕ್ಕೆ ನಾವು ಅವರಿಗೆ ವಿರೋಧ ಇಲ್ಲ, ಮಾಡ್ಕೊಳ್ಳಿ. ಇಲ್ಲಿ ಬಂದು ನಿಲ್ಲಿಸ್ತಾರೆ, ಜನ ನಿಲ್ಲಿಸ್ಬಿಟ್ಟಿದೆ. ರಿಪೇರಿ ಮಾಡದೇ ಇದ್ರೆ ಅವ್ರು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಒಂದು 20 ಕಾರುಗಳು, ಹಳೆ ಕಾರುಗಳು, ಆಮೇಲೆ ಅದರಲ್ಲಿ ಒಂದು ಬಂಡಿ ರಾಶಿ ಗಲೀಜಿರೋದು. ಆ ಗಾಡಿಗಳು ತೆಗಿಯೋದು ಇಲ್ಲ, ಯೂಸು ಮಾಡಲ್ಲ, ಮಾರೋದು ಇಲ್ಲ, ಸ್ಕ್ರಾಪ್ಗೂ ಹಾಕಲ್ಲ. ಈಗ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದರು ಅಂದರೆ ಒಂದು ಪಾರ್ಕಿಂಗ್, ಒಂದು 2 ವೀಲರ್ಗೂ ಜಾಗ ಸಿಗಲ್ಲ. ದಿನದಿಂದ ದಿನಕ್ಕೆ ಹಣ್ಣು, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ. ಈ ಸಾಲಿಗೆ ಇದೀಗ ಕೋಳಿ ಮೊಟ್ಟೆಯೂ ಸೇರಿದ್ದು ಬೆಂಗಳೂರಿನಲ್ಲಿ ಕೋಳಿ ಮೊಟ್ಟೆ ಶಾರ್ಟೇಜ್ ಎದುರಾಗಿದೆ. ಕ್ರಿಸ್ಮಸ್, ಹೊಸ ವರ್ಷದ ಹಬ್ಬ ಇರೋದ್ರಿಂದ ಕೇಕ್ ಉತ್ಪಾದನೆಗಾಗಿ ಹೆಚ್ಚಾಗಿ ಮೊಟ್ಟೆ ಬಳಕೆ ಮಾಡಲಾಗುತ್ತೆ. ಜೊತೆಗೆ ಕಳೆದ ವರ್ಷ ಬರ್ಡ್ ಫ್ಲೂ ಬಂದಿದ್ರಿಂದ ಹೆಚ್ಚಾಗಿ ಕೋಳಿಗಳ ಸಾಕಾಣಿಕೆ ಆಗಿಲ್ಲ. ಈ ಎಲ್ಲಾ ಕಾರಣಗಳಿಂದ ಬೆಂಗಳೂರಲ್ಲಿ ಬೇಡಿಕೆಗೆ ತಕ್ಕಂತೆ ಮೊಟ್ಟೆಗಳ ಪೂರೈಕೆ ಆಗ್ತಾ ಇಲ್ಲ. ಒಂದು ಅಂದಾಜಿನಂತೆ ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಸದ್ಯ 1,10,00,000 ಮೊಟ್ಟೆಗಳು ಬೇಕು. ಆದ್ರೆ 30ರಿಂದ 40 ಲಕ್ಷ ಮೊಟ್ಟೆಗಳು ಶಾರ್ಟೇಜ್ ಆಗ್ತಿವೆ ಅಂತ ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ಸ್ ಅಧ್ಯಕ್ಷ ತಿಳಿಸಿದ್ದಾರೆ. ಒಂದು ಮೊಟ್ಟೆ ಬೆಲೆ 7ರಿಂದ 8 ರೂಪಾಯಿ ಆಗಿದೆ. ಪ್ರಮುಖವಾಗಿ ತಮಿಳುನಾಡಿನ ನಾಮಕಲ್ನಿಂದ ಪ್ರತಿನಿತ್ಯ 79 ಲಕ್ಷ ಮೊಟ್ಟೆ ರಫ್ತು ಆಗ್ತಿದೆ. ಹೀಗಾಗಿ ಕರ್ನಾಟಕಕ್ಕೆ ಮೊಟ್ಟೆ ಪೂರೈಕೆ ಸಮರ್ಪಕವಾಗಿ ನಡೀತಾ ಇಲ್ಲ. ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ರಿಟೇಲ್ ಅಲ್ಲಿ 7.5ರಿಂದ 8 ರೂಪಾಯಿಗೆ ಹೋಗಿದೆ. ಕಳೆದ ಬಾರಿ ಬರ್ಡ್ ಫ್ಲೂ ಅಂತ ಆದಾಗ ಅನೇಕ ಜನ ರೈತರು ಒಂದು ಗಾಬರಿ ಪಟ್ಟು ಸುಮಾರು ಕೋಳಿಗಳನ್ನೆಲ್ಲ ಕಲ್ ಮಾಡಿದ್ರು. ಆ ಎಫೆಕ್ಟ್ ಬಂದು ಈಗ ತೋರಿಸ್ತಾ ಇದೆ. ಮತ್ತೆ ಈ ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಾ ಇದೆ, ಇದಕ್ಕೂ ಸುಮಾರು ಮೊಟ್ಟೆ ಸೇಲ್ಸ್ ಜಾಸ್ತಿ ಆಗಿದೆ. ಕೇಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ.